ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಏನಂತಂದರೆ ಇಂಥೋ ವಿಡಿಯೋದಲ್ಲಿ ನಾನು ಅಂದ್ಕೊಂಡಿರೋಕ್ಕಿಂತ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ತುಂಬ ಸಪೋರ್ಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಇವತ್ತಿಂದ ಇಷ್ಟಿಂದ ಒಂದು 3 ಮಂತ್ಸ್ ಆಯಿತು. ನಾನು ನಾಳೆ ಜಿಮ್ಮಿಗೆ ಸೇರಿ ಒಂದು 3.5 ಮಂತ್ಸ್ ಆಯಿತು. ಸೊ ಇವತ್ತಿಂದ ಕಟಿಂಗ್ ಸೀರೀಸ್ ಮಾಡೋದ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿಂದ ಏನೇನು ಮಾಡ್ತೀನಿ ನನ್ನ ಎಕ್ಸಸೈಸಸ್ಸು ಬೆಳಗ್ಗೆ ಹೊತ್ತು ಅಂದರೆ ಡೈಲಿ 2 ಟೈಮ್ಸ್ ಜಿಮ್ಗೆ ಹೋಗ್ತೀನಿ. ಬೆಳಗ್ಗೆ ಮಾರ್ನಿಂಗ್ ಬಂದು ಆ್ಯಪ್ಸ್ ಮಾಡ್ತೀನಿ ಆ್ಯಂಡ್ ಈವ್ನಿಂಗ್ ನಾರ್ಮಲ್ ವರ್ಕೌಟ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ದ ಕಟಿಂಗ್ ಸೀರೀಸ್ ಗಾಯ್ಸ್. ಸೊ ಗಾಯ್ಸ್, ಇನ್ನೊಂದು ಏನಂತಂದರೆ ಇವತ್ತಿಂದ ನನ್ನ ಫ್ರೆಂಡ್ ನನ್ನ ಜೊತೆಯಲ್ಲಿ ನನ್ನನ್ನು ನೋಡಿನೇ ಜಿಮ್ಗೆ ಇನ್ಸ್ಪೈರ್ ಆಗಿ ಇವತ್ತಿಂದ ನನ್ನ ಜೊತೆಗೆ ಜಿಮ್ ಜಾಯ್ನ್ ಆಗ್ತೀನಿ ಅಂತ ಬಂದಿದ್ದಾರೆ. ಸೊ ನನ್ನ ಕ್ಲಾಸ್ಮೇಟೇ ನನ್ನ ಜೊತೆಲೇ ಸ್ಟಡೀಸ್ ಮಾಡ್ತಿರೋದು. ಸೊ ಅವ್ನು ಇವತ್ತು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಅವನು. ಸೊ ಗುರುನಾಥ್ ಅಂತ ನನ್ನ ಫ್ರೆಂಡು, ನನ್ನ ಸಬ್ಸ್ಕ್ರೈಬರ್ಸ್ನ ಹೇಳು. ಸೊ ಇವನು ಇವತ್ತಿಂದ ನನ್ನ ಜೊತೆನೇ ಲೀನ್ ಬಲ್ಕ್ ಮಾಡೋದ ಅಂತ ಅಂದ್ಕೊಂಡಿದ್ದಾನೆ. ಸೊ ನಾನೇನೇನಿಲ್ಲ ಇವತ್ತು ಇಲ್ಲಿವರೆಗೂ ಕಲ್ತಿದ್ದೀನಿ. ಸೊ ಅದೊಂದು ಹೇಳ್ಕೊಟ್ಟು ಜೊತೆಲೇ ಟ್ರೈನ್ ಮಾಡೋದ ಅಂತ ಅಂದ್ಕೊಂಡಿದ್ದೀವಿ. ಸೊ 3 ಮಂತ್ಸ್ ಹಾರ್ಟ್ ಚಾಲೆಂಜ್ ಅಂತ ಮಾಡೋದ ಅಂತ ಅಂದ್ಕೊಂಡಿದ್ದೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇದೆ, ಆಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಇದೇ ಥರ. ಸೊ ಸಪೋರ್ಟ್ ಮಾಡಿ ಗೈಸ್, ಥ್ಯಾಂಕ್ ಯು. ಓಕೆ ಗಾಯ್ಸ್, ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಕಾರ್ಡಿಯೋಯಿಂದ ಸ್ಟಾರ್ಟ್ ಮಾಡಿದ್ವಿ. ಮೊದಲು ಫಸ್ಟ್ ಥ್ರೆಡ್ಮಿಲ್ ಮಾಡ್ಕೊಳ್ಳೋದ ಅಂತ ಥ್ರೆಡ್ಮಿಲ್ ಮಾಡ್ಕೊತಿದ್ದೀವಿ. ಸೊ ಒಂದು ಮೊದಲನೇ ದಿನ ಆಗಿರೋದ್ರಿಂದ ಫಸ್ಟ್ ಡೇ ಇವಾಗ ಫುಲ್ಲು ಬಾಡಿ ವಾರ್ಮಪ್ ಮಾಡೋದ ಅಂತ ಅಂದ್ಕೊಂಡಿದ್ವಿ. ಸೊ ಬಾಡಿ ವಾರ್ಮಪ್ ಮಾಡಿಸ್ತೀವಿ ನಮಗೆ. ಸೊ ನಂದು ನಿನ್ನೆ ಆ್ಯಕ್ಚುಲಿ ನಾನು ಬಂದು ನಿನ್ನೆಯಿಂದ ಕಟಿಂಗ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. 3.5 ಮಂತ್ಸ್ ಆಯಿತು ನಾನು ಜಾಯ್ನ್ ಆಗಿ. ಸೊ 3.5 ಮಂತ್ಸಿಂದ ನಾನು ಬಲ್ಕ್ ಮಾಡಿಕೊಂಡೆ ಎಷ್ಟು ದಿನ, 3 ಮಂತ್ಸಿಂದ. ಸೊ ಆಲ್ಮೋಸ್ಟ್ ನಾನು ಫಸ್ಟು 3 ಮಂತ್ಸ್ ಮುಂಚೆ ಜಾಯ್ನ್ ಆಗಬೇಕಾದ್ರೆ ನಾನು ಒಂದು 70 kg ಇದ್ದೆ, ಎಕ್ಸಾಕ್ಟ್ 70 ಇದ್ದೆ. ಸೊ ಇವತ್ತಿಗೆ ನಾನು 82 kg ಆಗಿದ್ದೀನಿ, ಅಂದರೆ 12 kg ಇನ್ಕ್ರೀಸ್ ಆಗಿದ್ದೀನಿ ನಾನು. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಈಗಾಗಲೇ ತುಂಬ ಜನ ಇನ್ಫ್ಲೂಯೆನ್ಸ್ ಇದ್ದಾರೆ. ಒಂದು ವಿಷಯ, ಈಗಾಗಲೇ ತುಂಬ ಜನ ಫಿಟ್ನೆಸ್ ಇನ್ಫ್ಲೂಯೆನ್ಸ್ ಇದ್ದಾರೆ. ಸೊ ನನ್ನಿಂದ ಏನು ಅಂದರೆ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ನೀವು. ಸೊ ಆ್ಯಕ್ಚುಲಿ ನಾನು ಊರಿಂದ ಬಂದು ಬ್ಯಾಂಗ್ಳೂರಲ್ಲಿರೋದು ನಾನು ಆ್ಯಕ್ಚುಲಿ. ಸೊ ಇಲ್ಲಿ ಮನೆ ಫುಡ್ಡು ಸಿಗದೆ ನಾವು ಯಾವ ರೀತಿ ಡಯಟಲ್ಲಿ ಇದ್ದೀವಿ, ಯಾವ ರೀತಿ ಫುಡ್ ಕನ್ಸ್ಯೂಮ್ ಮಾಡ್ತಿದ್ದೀವಿ, ಡೈಲಿ ಎಷ್ಟು ಪ್ರೋಟೀನ್ ಕನ್ಸ್ಯೂಮ್ ಮಾಡ್ತಿದ್ದೀವಿ, ಸೊ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಮನೇಲಿದ್ದು ಡಯಟ್ ಮಾಡೋದು, ಜಿಮ್ಗೆ ಹೋಗೋದೆಲ್ಲ ತುಂಬ ಈಸಿ. ಯಾಕಂದರೆ ಮನೇಲೆಲ್ಲ ಸಿಗುತ್ತೆ ಐಟಮ್ಸ್, ಎಲ್ಲ ಮಾಡ್ಕೊಂಡು ನಾವೇ ತಿನ್ಬೋದು, ಇಲ್ಲ ಮನೇಲಿ ಮಾಡ್ಕೊಂಡು ಅಮ್ಮ ಮಾಡ್ತಾರೆ. ಸೊ ನಮಗೆ ನಾವು ಹೊರಗಡೆ ಇದ್ದು ಡಯಟಲ್ಲಿರೋದು ಅದು ತುಂಬ ಕಷ್ಟ. ಅದು ಮುಂದಿನ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಏನಕ್ಕೆ ಆಯಿತು ಅಂತ, ಹೇಗಾಯಿತು, ಯಾರಿಂದ ಆಯಿತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ. ಸೊ ಥ್ರೆಡ್ಮಿಲ್ ಮುಗೀತು, 20 ಮಿನಿಟ್ಸ್ ಥ್ರೆಡ್ಮಿಲ್ ಮಾಡಿದ್ವಿ. ಸೊ ಈಗ ನೆಕ್ಸ್ಟು ನಾನು ಸೈಡಿಗೆ ಮಾಡ್ಕೊತೀನಿ. ಸೊ ನನ್ನ ಬಾಡಿ ಫ್ಯಾಟ್ ಬಂದು ಕಮ್ಮಿನೇ ಇದೆ, ಜಾಸ್ತಿ ಏನಿಲ್ಲ, ಅಷ್ಟೊಂದೇನಿಲ್ಲ. ಸೊ ಆಫ್ಟರ್ 75 ಡೇಸ್ ಹಾರ್ಟ್ ಚಾಲೆಂಜ್ ಆದಮೇಲೆ ನೀವೇ ನೋಡಿ ಎಷ್ಟು ಚೇಂಜಸ್ ಇರುತ್ತೆ ಅಂತ. ಸೊ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ ನಾನು. ಸೊ ಕಟಿಂಗ್ಸ್ ಮಾಡೋದ ಅಂತ ಓಕೆ ವರ್ಕೌಟ್ ಎಲ್ಲ ಮುಗೀತು. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋಗೆ ಲೈಕ್ ಮಾಡೋ ಮುಖಾಂತರ ನನ್ನ ಫಿಟ್ನೆಸ್ ಜರ್ನಿಲಿ ಸಪೋರ್ಟ್ ಮಾಡಿ. ಮುಂದೆ ವೀಡಿಯೋಸ್ ಥ್ಯಾಂಕ್ ಯು.